ಗಂಡು ಮಕ್ಳೆಲ್ಲಾನು ಕೂಡ ಔಟ್ಸ್ಪೋಕನ್ ಆಗಿರಲ್ಲ. ಅವರು ಕೆಲವೊಂದನ್ನ ಮಾತ್ರ ಹೇಳ್ತಾ ಇರ್ತಾರೆ ಅಷ್ಟೇ, ಎಲ್ಲವನ್ನೂ ಹೇಳ್ತಾರೆ ಅಂತ ಆಗಲ್ಲ. ಹುಡುಗರಾಗ್ಲಿ ಹುಡುಗಿರಾಗ್ಲಿ, ಬಾಫ್ ಕಟ್ ಇರಲಿ ಲಾಂಗ್ ಹೇರ್ ಇರಲಿ, ಒಂದೇ ಚಿಂತೆ, ಹೇರ್ ಫಾಲ್ ಆಗಿದೆ, ಅದಕ್ಕೆ ಏನು ಪರಿಹಾರ? BP ಎಲ್ಲಿಂದ ಬರುತ್ತೆ? ಮನಸ್ಸಿನ ಕಾಯಿಲೆ. ಶುಗರ್ ಯಾವ ಕಾಯಿಲೆ? ಮನಸ್ಸಿನ ಕಾಯಿಲೆ. ಹಾರ್ಟ್ ಪ್ರಾಬ್ಲಮ್ ಯಾವುದರಿಂದ ಬರುತ್ತೆ? ಅದುಮಿದಾಗ ಬರ್ಸ್ಟ್ ಆಗುವಂಥದ್ದು. ಇವೆಲ್ಲವೂ ಮನಸ್ಸಿನ ಕಾಯಿಲೆ, ಯಾವುದು ಶಾರೀರಿಕ ಕಾಯಿಲೆ ಅಲ್ಲ. ಇವೆಲ್ಲವೂ ಮನಸ್ಸಿನ ಕಾಯಿಲೆ, ಯಾವುದು ಶಾರೀರಿಕ ಕಾಯಿಲೆ ಅಲ್ಲ. ಚಿಕ್ಕ ಏಜಲ್ಲೂ ಕೂಡ ಬಿಳಿ ಕೂದಲಾಗೋದನ್ನ ಕೇಳಿದೀವಿ. ಶುರು ಆಗಿದೆ 4-5 ಕೂದಲು, ಇನ್ನು ಮುಂದೆ ಹೆಚ್ಚಾಗದೇ ಇರೋ ಹಾಗೆ ನೋಡ್ಕೊಳ್ಬಹುದು. ಸಹೈವ ಪುನಃ ಏಕವಾರಃ ಆಯೋಜಕೇಭ್ಯಃ ಶ್ರೋತೃಭ್ಯಃ ಚ ಮಮ ಧನ್ಯವಾದಃ. ಅಹಂ ಸೌಜನ್ಯ ಸ್ಟೋರ್ಸ್. ನಮಸ್ಕಾರ ಎಲ್ರಿಗೂ, ನಾನು ಸೌಜನ್ಯ ಕೀರ್ತಿ. ಸೌಜನ್ಯ ಸ್ಟೋರ್ಸ್ನ ಇವತ್ತಿನ ಎಪಿಸೋಡ್ ಎಲ್ಲಿ ಶೂಟ್ ಮಾಡ್ತಾ ಇದೀವಿ ಗೊತ್ತಾ? ನಮ್ಮ ರೆಗ್ಯುಲರ್ ಸ್ಟುಡಿಯೋ ನಾಗರಬಾವಿ ಬೈ2 ಕೆಫೆ ಎದುರುಗಡೆ ಇರುವಂತಹ ಕ್ಲಾಸಿಕ್ ಸ್ಟುಡಿಯೋದಲ್ಲಿ ಇವತ್ತಿನ ಸೌಜನ್ಯ ಸ್ಟೋರ್ಸ್ ಎಪಿಸೋಡ್ನ ಶೂಟ್ ಮಾಡ್ತಾ ಇದೀವಿ. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರನ್ನ ನಡೆದಾಡೋ ಧನ್ವಂತ್ರಿ ಅಂತ ಹೇಳಬಹುದು. ಇವ್ರು ಕೊಡೋ ಔಷಧಿ ದೇಹಕ್ಕೆ ಮದ್ದಾದ್ರೆ, ಇವ್ರು ಆಡೋ ಮಾತು ಮನಸ್ಸಿಗೆ ಮದ್ದು. ಇವರು ಆಯುರ್ವೇದ, ಜ್ಯೋತಿಷ್ಯ ಹಾಗೆ ವಾಸ್ತು ತಜ್ಞರು ಕೂಡ ಹೌದು. ಸ್ಟಾರ್ ಸುವರ್ಣ ಚಾನೆಲ್ನ ಫೇಮಸ್ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಪ್ರತಿದಿನ ಆಯುರ್ವೇದದ ಬಗ್ಗೆ ತಿಳಿಸ್ಕೊಡ್ತಾ ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ಮನೆಮದ್ದನ್ನ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಕರ್ನಾಟಕದ ಪ್ರಖ್ಯಾತ ಮುಕ್ತಿನಾಗ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಶ್ರೀಮತಿ ಶ್ರೀ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು, ಗೌರಿ ಅಮ್ಮ ಅಂತಾನೆ ಪ್ರಖ್ಯಾತರಾಗಿರುವ ಗೌರಿ ಅಮ್ಮ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ನೀವು ಒಪ್ಕೊಂಡು ಸೌಜನ್ಯ ಸ್ಟೋರ್ಸ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ? ಖಂಡಿತ ಚೆನ್ನಾಗಿದ್ದೀನಿ. ನೀವು ಹೇಳೋ ಮನೆ ಮದ್ದಿರ್ಬೋದು, ಜೊತೆಗೆ ಯಾವುದೇ ರೀತಿ ಆರೋಗ್ಯದ ಸಲಹೆ ಕೊಡ್ತಿದ್ದೀರಲ್ಲ, ತುಂಬ ಜನ ನಾವು ಆರಾಮಾಗಿದ್ದೀವಿ ಅಂತ ನಿಮಗೆ ಫೀಡ್ಬ್ಯಾಕ್ ಹೇಳೋದನ್ನ ಕೇಳ್ತಾ ಇದ್ದೀವಿ. ಹೌದು ಹೌದು. ಓಕೆ ಮೇಡಮ್, ಜಗತ್ತಿನಲ್ಲಿ 4 ವೇದ ಇದೆ ಅಂತ ಕೇಳಿದ್ದೀವಿ. ನಮ್ಮ ಕವಿರತ್ನ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಪ್ರೀತಿ ಪಂಚಮ ವೇದ ಅಂತ ಹೇಳಿದ್ದಾರೆ. ನನಗೆ ನಿಮ್ಮನ್ನು ನೋಡಿದ್ರೆ ಇನ್ನೊಂದು ವೇದ ಇದೆ ಅಂತ ಅನ್ನಿಸ್ತಿದೆ. ಯಾವ್ದಿರ್ಬೋದು, ಗೆಸ್ ಮಾಡಿ. ನೀವೇ ಹೇಳಿಬಿಡಿ. ಆಯುರ್ವೇದ ಅಂತ. ಆಯುರ್ವೇದದ ವಿಚಾರವಾಗಿ ನೀವು ಅರೆದು ಕುಡಿದು ಬಿಟ್ಟಿದ್ದೀರಾ. ಸೊ ಆಯುರ್ವೇದ 6ನೇ ವೇದ ಅಂತ ಅನ್ನಿಸ್ತಿದೆ ನೀವು ನೋಡ್ತಾ ಇದ್ರೆ. ಥ್ಯಾಂಕ್ ಯು. ಗೌರಿಯಮ್ಮ, ಈ ಎಪಿಸೋಡ್ನ ನಾವು ಫಾರ್ಮಲ್ ಆಗಿ ಒಂದು ಶ್ಲೋಕ ಹಾಗೆ ಅದರ ಅರ್ಥ ನಿಮ್ಮಿಂದ ತಿಳ್ಕೊಳ್ಳೋದ್ರ ಮುಖಾಂತರ ಶುರು ಮಾಡೋಣವಾ? ಯಾವುದಾದ್ರೂ ಶ್ಲೋಕ ಅದರ ಅರ್ಥ ತಿಳಿಸ್ಕೊಡ್ಬೋದಾ ನಮಗೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಹೇಳಿ. ತ್ರಿದಳಂ, ಒಂದು ಬಿಲ್ವಪತ್ರೆಯಲ್ಲಿ 3 ದಳ ಇರುತ್ತೆ. ತ್ರಿಗುಣಾಕಾರಂ, 3 ಗುಣಗಳನ್ನು ಹೊಂದಿರತಕ್ಕಂಥದ್ದು. ನಾವು ಅದನ್ನು ಆಯುರ್ವೇದಕ್ಕೆ ರೆಫರ್ ಮಾಡಿಕೊಂಡಾಗ ವಾತ ಪಿತ್ತ ಕಫ ಅನ್ನುವ 3 ಗುಣಗಳನ್ನು ಕೂಡ ಸಮನಾಗಿಟ್ಕೊಳ್ಳೋದಕ್ಕೆ, ಅಂದರೆ ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಈ ಒಂದು ಬಿಲ್ವಪತ್ರೆ ಅಂತ ಹೇಳಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ. ಪರಮೇಶ್ವರನಿಗೆ 3ನೇ ಕಣ್ಣಾಗಿರ್ತಕ್ಕಂಥದ್ದು ಕೂಡ ಈ ಬಿಲ್ವಪತ್ರೆ ಅನ್ನುವ ಅರ್ಥ ಬರುತ್ತೆ. ತ್ರಿಜನ್ಮ ಪಾಪ ಸಂಹಾರಂ, 3 ಜನ್ಮಗಳಿಂದ ನಾವು ಮಾಡ್ಕೊಂಬಂದಿರತಕ್ಕಂತಹ ಪಾಪಗಳನ್ನೆಲ್ಲ ಸಂಹಾರ ಮಾಡುವಂಥದ್ದು ಯಾವುದು ಅಂದರೆ, ಒಂದೇ ಒಂದು ಬಿಲ್ವಪತ್ರೆಯನ್ನು ಪರಮೇಶ್ವರನ ಪಾದಕ್ಕೆ ಸಮರ್ಪಣೆ ಮಾಡಿದ್ರೆ ಎಲ್ಲವನ್ನೂ ಕೂಡ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು. ಅಂತಹ ಬಿಲ್ವಪತ್ರೆಗೆ ಆಯುರ್ವೇದದಲ್ಲಿ ವಿಪರೀತವಾದಂತಹ ಗುಣಗಳಿದೆ. ಬರೀ ಬಿಲ್ವಪತ್ರೆದೇ ಬೇಕಾದರೆ ಒಂದು ಎಪಿಸೋಡ್ ಮಾಡಬಹುದು, ಅಷ್ಟು ವಿಷಯ ಇದೆ. ಅಂತಹ ಪೂಜನೀಯ ಸಸ್ಯವಾಗಿರ್ತಕ್ಕಂತಹ ಬಿಲ್ವಪತ್ರೆ ಅಷ್ಟು ಮಹತ್ವದ್ದಾಗಿರೋದ್ರಿಂದನೇ ಇವತ್ತಿಗೂ ಈ ಭೂಮಿ ಮೇಲೆ ಅದನ್ನು ಉಳಿಸಲಿ ಬೆಳೆಸಲಿ ಅನ್ನೋಕ್ಕೋಸ್ಕರ ಬಿಲ್ವಪತ್ರೆಯ ಮರಕ್ಕೆ ಒಂದು ಕೊಡಲಿಯನ್ನು ಹಾಕಿದ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ಅನ್ನೋದು ನಮ್ಮ ಗ್ರಂಥಗಳಲ್ಲಿದೆ. ಹಾಗಾಗಿ ಯಾರೂ ಕೂಡ ಬಿಲ್ವಪತ್ರೆಯ ಮರವನ್ನು ಕತ್ತರಿಸುವಂತಹ ಧೈರ್ಯವನ್ನು ಮಾಡಿಲ್ಲದೆ ಇರೋದ್ರಿಂದನೇ ಬಹುಶಃ ಇನ್ನೂ ಕೂಡ ನಾವು ಬಿಲ್ವಪತ್ರೆ ಮರವನ್ನು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಶ್ಲೋಕ ಹಾಗೆ ಬಿಲ್ವಪತ್ರೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ಹೇಗಾಗಿದೆ ಅಂತಂದರೆ, ಹೆಣ್ಮಕ್ಳ ಬಗ್ಗೆ ಕಾಳಜಿ ವಹಿಸೋದು, ಈಗ ನಾವು ಅದೇ ಹೇಳ್ತೀವಿ, ಈಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ಇಶ್ಯೂಸ್ ಇರುತ್ತೆ, ಎಲ್ಲದಕ್ಕೂ ಹೇಳ್ತಾ ಇರ್ತೀವಿ. ಆ ಥರ ಎಲ್ಲವೂ ಹೆಣ್ಮಕ್ಳ ಆ್ಯಂಗಲಿಂದ ನೋಡಿದ್ರೆ ಒಂದೊಂದ್ಸಲ ಗಂಡು ಮಕ್ಳ ಬಗ್ಗೆ ಪಾಪ ಅನಿಸ್ಬಿಡುತ್ತೆ. ಹಾಗಾದರೆ ಗಂಡು ಮಕ್ಳಿಗೆ ಏನೋ ಸಮಸ್ಯೆ ಆಗಲ್ವಾ? ಗಂಡು ಮಕ್ಕಳಿಗೆ ನಾರ್ಮಲಾಗಿ ಏನಾದರೂ ಅವರ ಆರೋಗ್ಯದ ಸಮಸ್ಯೆಗಳಿಗೆ ಮನೆಮದ್ದು ತಿಳಿಸ್ಕೊಡೋದಾದರೆ, ಅವರ ಮೆಂಟಲ್ ಹೆಲ್ತ್ ವಿಚಾರವಾಗಿ ಏನಾದರೂ ತಿಳಿಸ್ಕೊಡ್ಬೋದಾ ಮನೆಮದ್ದು? ಖಂಡಿತ. ಯಾಕೆಂದರೆ
ಅವರಿಗೆ ಸಮಸ್ಯೆ ಇಲ್ಲ ಅಂತಲ್ಲ. ಹ್ಮ್ ಈ ಕೆಲವೊಂದು ಸಮಸ್ಯೆಗಳು ಬೇಗ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಕೆಲವೊಮ್ಮೆ ಹೆಣ್ಮಕ್ಳು ಒಂಥರ ಅವರು ಒಳಗೆ ಏನು ಇಟ್ಕೊಳ್ಳಲ್ಲ, ಹೊರಗಡೆ ಹೇಳ್ಕೊಳ್ತಾರೆ. ಗಂಡು ಮಕ್ಳೆಲ್ಲಾನು ಕೂಡ ಔಟ್ಸ್ಪೋಕನ್ ಆಗಿರಲ್ಲ. ಅವರು ಕೆಲವೊಂದನ್ನ ಮಾತ್ರ ಹೇಳ್ತಾ ಇರ್ತಾರೆ ಅಷ್ಟೇ, ಎಲ್ಲವನ್ನೂ ಹೇಳ್ತಾರೆ ಅಂತ ಆಗಲ್ಲ. ಇದು ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಜಾತಕಗಳನ್ನ ನೋಡುವಾಗ ನನಗೆ ಗೊತ್ತಾಗತ್ತೆ. ತುಂಬಾ ಜನಕ್ಕೆ ಹೇಳ್ತೀನಿ ನಾನು, ನೀವು ಔಟ್ಸ್ಪೋಕನ್ ಅಲ್ಲ, ಹೌದಲ್ವಾ ಅಂತ. ಹೌದು ಅಂತಾರೆ. ತುಂಬಾ ಜನ ಗಂಡು ಮಕ್ಕಳು ಪಾಪ ಒಳಗೆ ಇಟ್ಕೊಳ್ತಾರೆ, ತುಂಬಾ ವಿಷಯಗಳನ್ನ ಹೇಳ್ಕೊಳಕ್ ಹೋಗಲ್ಲ. ಸಂಕೋಚವೋ ಬೇಡವೋ ಗೊತ್ತಿಲ್ಲ, ಆದರೆ ಸಮಸ್ಯೆಗಳು ಇರುತ್ತೆ. ಅದನ್ನು ಕೂಡ ಪರಿಹರಿಸ್ಕೋಬೇಕಾಗತ್ತೆ. ಅದೆಲ್ಲ ಮೆಂಟಲ್ ಹೆಲ್ತ್ಗೆ ಅವರ ಈಗ ನಾವು ಅಬ್ಸರ್ವ್ ಮಾಡಿದಂಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, BP ಇಶ್ಯೂ ಆಗಿರ್ಬೋದು, ಗಂಡು ಮಕ್ಕಳಲ್ಲೇ ಜಾಸ್ತಿ. ನಾವು ಅದು ಜನರಲ್ ಆಗಿ ಮಾತಾಡ್ತಾ ನೀವು ಹೇಳ್ಕೊಳ್ಳೋದಿಲ್ಲ, ಹೇಳ್ಕೊಳ್ಳಿ. ನಿಮ್ಮಲ್ಲೇ ಪ್ರಶ್ನೆಯಲ್ಲೇ ಉತ್ತರ ತೆಗಿತೀನಿ. ಹಾರ್ಟ್ ಅಟ್ಯಾಕ್ ಆಗಲಿ, ಶುಗರ್ ಆಗಲಿ, ಇನ್ನೊಂದೇನು ಹೇಳಿದ್ರಿ, BP ಆಗಲಿ, ಇವೆಲ್ಲ ಗಂಡು ಮಕ್ಕಳಿಗೆ ಜಾಸ್ತಿ. ಯಾಕೆ ಅಂದರೆ ಮನಸ್ಸಲ್ಲೇ ಇಟ್ಕೋತಾರೆ. BP ಎಲ್ಲಿಂದ ಬರುತ್ತೆ? ಮನಸ್ಸಿನ ಕಾಯಿಲೆ. ಶುಗರ್ ಯಾವ ಕಾಯಿಲೆ? ಮನಸ್ಸಿನ ಕಾಯಿಲೆ. ಹಾರ್ಟ್ ಪ್ರಾಬ್ಲಮ್ ಯಾವುದರಿಂದ ಬರುತ್ತೆ? ಅದುಮಿದಾಗ ಬರ್ಸ್ಟ್ ಆಗುವಂಥದ್ದು. ಇವೆಲ್ಲವೂ ಮನಸ್ಸಿನ ಕಾಯಿಲೆ, ಯಾವುದು ಶಾರೀರಿಕ ಕಾಯಿಲೆ ಅಲ್ಲ. ಇವೆಲ್ಲವೂ ಮನಸ್ಸಿನ ಕಾಯಿಲೆ, ಯಾವುದು ಶಾರೀರಿಕ ಕಾಯಿಲೆ ಅಲ್ಲ. ಯಾಕೆ ಬಂತು? ಹೆಣ್ಮಕ್ಳು ಬಡಬಡ ಮಾತಾಡ್ಬಿಟ್ಟು ಎಲ್ಲ ಆಚೆ ಹಾಕ್ಬಿಟ್ಟು ಒದರ್ ಬಿಡ್ತಾರೆ. ಗಂಡು ಮಕ್ಳು ಪಾಪ ಎಲ್ಲ ಒಳಗೆ ಇಟ್ಕೊಂಡಿರ್ತಾರೆ. ಕಷ್ಟ ಸುಖ ಎಲ್ಲ ಒಳಗೆ ಇಟ್ಕೊಂತಾರೆ. ಅವರು ಯಾರೋ ಒಬ್ಬ ಸ್ನೇಹಿತನ ಹತ್ರ ಹೇಳ್ಕೊಬೋದಷ್ಟೇ, ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ ಅವರು. ಅದಾಗಿ ಹಿಡಿದು ಏನಾಗುತ್ತೆ, ಒಂದ್ ದಿವಸ ಬರ್ಸ್ಟ್ ಆಗುತ್ತೆ. ಹಾಗಾಗಿ ಈ ಸಮಸ್ಯೆಗಳು ಜಾಸ್ತಿ ಬರ್ತಕ್ಕಂಥದ್ದು ಗಂಡು ಮಕ್ಕಳಲ್ಲಿ ಜಾಸ್ತಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾವಿನ ಸಂಖ್ಯೆ ದಿಢೀರಂತ ಜಾಸ್ತಿ ನೋಡ್ತಾ ಇದ್ದೀವಿ. ಆ ದಿಢೀರಂತ ಸಾವಿನ ಸಂಖ್ಯೆ ನೋಡ್ತಾ ಇರೋದನ್ನ ಸುಮ್ಮನೆ ನಾವು ಕಂಡಂಥದ್ದು, ನಾವು ಕೇಳಿದಂಥದ್ದನ್ನ ಒಂದಷ್ಟು ವರ್ಗಾವಣೆ ಮಾಡಿ ನೋಡ್ಕೊಳ್ಳಿ. ಮೇಲ್ ಡೆತ್ಸೇ ಜಾಸ್ತಿ ನಾವು ನೋಡ್ತಾ ಇರೋದು. ಹೌದು, ಚಿಕ್ಕ ವಯಸ್ಸು ಪ್ಲಸ್. ಹೌದು, ಚಿಕ್ಕ ವಯಸ್ಸಿಗೆ. ಯಾಕೆ ಅಂದರೆ ತಡೆದು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇಲ್ದಿರ ಬರ್ಸ್ಟ್ ಆಗಿನೇ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾರೆ. ಅವ್ರಿಗೆ ಏನು ಹೆಲ್ತ್ ಟಿಪ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬ ಸುಲಭವಾಗಿ ಸರಳವಾಗಿ ಅಂದರೆ, ಶ್ರೀಗಂಧ ಎಲ್ಲರ ಮನಲ್ಲೂ ದೇವ್ರ ಪೂಜೆಗೆ ಇಟ್ಟಿರ್ತಾರೆ. ತೇಯ್ತೀವಿ, ದೇವರಿಗೆ ಗಂಧ ಇಡ್ತೀವಿ. ದೇವ್ರಿಗೆ ಇಡದೇ ಇದ್ರೂ ಪರವಾಗಿಲ್ಲ, ಅವನೇನು ಕೇಳಲ್ಲ, ನೀನು ಗಂಧ ಯಾಕೆ ಇಡಲಿಲ್ಲ ಅಂತ. ದಿನ ಇಷ್ಟಪ್ಪ ಗಂಧ ತೇಯ್ದುಬಿಟ್ಟು ಬಾಯಿಗೆ ಹಾಕ್ಕೊಂಡು ತಿಂತಾ ಹೋಗಲಿ. ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ. ಶ್ರೀಗಂಧಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಅದರ ಶಕ್ತಿಯ ದ್ಯೋತಕವಾಗಿಯೇ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅಂತ ಹೇಳಿರೋದು. ಭಗವಂತನಿಗೆ ನಾವು ಏನೇನೆಲ್ಲ ಸಮರ್ಪಣೆ ಮಾಡ್ತೀವಿ ಅದೆಲ್ಲವೂ ಕೂಡ ವಿಶೇಷವಾದಂತಹ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂತಹ ಪದಾರ್ಥಗಳು. ನಾನು ಶುರುನಲ್ಲೇ ಹೇಳಿದೆ, ಬಿಲ್ವಪತ್ರೆ ಪರಮೇಶ್ವರನ್ ಪ್ರೀತಿ ಅಂತ ತಂದು ಈಶ್ವರನ್ ಪೂಜೆ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ತೊಗೊಂಡೋಗಿ ಕಸ ಡಬ್ಬಕ್ಕೆ ಹಾಕ್ತೀವಿ. ಬೇಕಿಲ್ಲ, ದಿನ 2 ಬಿಲ್ಪತ್ರೆ ತಿಂತಾ ಬನ್ನಿ, ದಿನ 2 ಬಿಲ್ಪತ್ರೆ ಎಲ್ಲ ತಿಂತಾ ಬನ್ನಿ. ನಿಮ್ಮ ಲೈಫಲ್ಲಿ ನಿಮಗೆ ಶುಗರ್ ಬರಲ್ಲ. ಅಷ್ಟು ಶಕ್ತಿ ಅದು. ಅದಕ್ಕೆ ಹೇಳಿ ನಾನು ಬಿಲ್ಪತ್ರೆ ಬೇಕಾದ್ರೆ ಒಂದು ಎಪಿಸೋಡ್ ಅದನ್ನೇ ಮಾತಾಡ್ತೀನಿ ಅಂತ. ಶ್ರೀಗಂಧವನ್ನು ಸೇವನೆ ಮಾಡ್ತಾ ಬಂದರೆ ಮಾನಸಿಕವಾಗಿ ಸಮಾಧಾನ, ಶಾಂತಿ ಸಿಗತ್ತೆ. ಮನಸ್ಸು ಏರಿಳಿತಗಳಿಂದ ಕೂಡಿರೋದಿಲ್ಲ, ಸುಸ್ಥಿತಿಯಲ್ಲಿಡೋದಕ್ಕೆ ಸಾಧ್ಯವಾಗತ್ತೆ. ಶ್ರೀಗಂಧವನ್ನು ಹಣೆಗೆ ನಾವು ಧಾರಣೆ ಮಾಡ್ತೀವಿ. ಇದು ಆಜ್ಞಾಚಕ್ರ ಇರ್ತಕ್ಕಂತಹ ಜಾಗ. ಆ ಜಾಗವನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿದ್ದೇ ಆದರೆ ಮನುಷ್ಯ ನಿರ್ಮಲವಾಗಿರ್ತಾನೆ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ, ಸುಖ ದುಃಖ, ಕಷ್ಟ ಸುಖ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯವಾಗುವಂಥದ್ದು ಶ್ರೀಗಂಧಕ್ಕೆ ಶಕ್ತಿ ಇದೆ. ಅದಕ್ಕೆ ಕನಿಷ್ಠ ಹಣೆಗಿಟ್ಕೊಳ್ಳಿ ಅಂತ ಹೇಳಿ ಪೂರ್ವಿಕರು ಅಭ್ಯಾಸ ಮಾಡಿಸಿದ್ದಾರೆ. ಇಲ್ಲಿ ಯಾವುದೇ ಒಂದು ಇಲ್ಲಿಂದ ನೇರವಾಗಿ ತಲುಪೋದೇನೇನೆ ಮೆದುಳಿಗೆ. ಯಾವುದೇ ತುಂಬ ವಿಪರೀತ ತಲೆನೋವು ತಡೆಯೋಕ್ಕಾಗ್ತಾ ಇಲ್ಲ, ಒಂದಿಷ್ಟು ಶ್ರೀಗಂಧ ತೆಗೆದ್ಬಿಟ್ಟು ಹಣೆಗೆ ಪಟ್ಟಾಕ್ಕೊಳ್ಳಿ, ಹೊರಟೋಗುತ್ತೆ, ತಲೆನೋವು ಹೊರಟೋಗುತ್ತೆ. ಇಂಥದ್ದು ಶ್ರೀಗಂಧದಲ್ಲಿ ಬೇಕಾದಷ್ಟು ಅಂಶಗಳಿದೆ. ನೀವು ಕೇಳಿದ ಮಾನಸಿಕವಾದ ಒತ್ತಡ, ಇವತ್ತಿನ ಜೀವನ ಶೈಲಿಯೇ ಒತ್ತಡ. ತುಂಬ ಒತ್ತಡದ ಜೀವನ ಶೈಲಿಯಲ್ಲಿ ಬದುಕ್ತಾ ಇದ್ದೀವಿ. ಮಕ್ಕಳಿಗೆ ಪಾಪ ನಮ್ಮ ಕಾಲದಲ್ಲಿ 9 ಗಂಟೆವರೆಗೂ ಎಬ್ಬಿಸ್ತಿರ್ಲಿಲ್ಲ, ಮಲ್ಕೊಂಡೆ ಮಗು ಮಲಗಿದೆ ಹೊತ್ಸ್ಬಿಟ್ಟು ಹೋಗು ಅನ್ನೋರು. ಇವಾಗ 7 ಗಂಟೆಗೆ ಬಸ್ ಬಂದ್ಬಿಡುತ್ತೆ. ಹೇಳೋ ಬೇಗ ನುಂಗೋ, ತಿನ್ನು ಅಂತಲೂ ಹೇಳಲ್ಲ ಪಾಪ ಮಕ್ಕಳಿಗೆ. ನುಂಗೋ, ಬೇಗ ನುಂಗ್ಕೊಳ್ಳೋ, ಹೋಗೋ. ಅಯ್ಯೋ ಹಂಗಿಲ್ಲ, ತಿನ್ನೋ ಹಂಗಿಲ್ಲ ಮಕ್ಕಳು. ಅಂದರೆ ಆ ವಯಸ್ಸಿಂದ ಟೆನ್ಷನ್, ಮುದುಕರವರೆಗೂ ಟೆನ್ಷನ್. ಈ ಟೆನ್ಷನಲ್ಲಿ ಬದುಕೋದ್ರಿಂದ ಎಷ್ಟು ಸುಖವಾಗಿದೆ ನಮ್ಮ ಜೀವನ. ಇಂತಹ
ಅತ್ಯಂತ ಒತ್ತಡದ ಜೀವನವನ್ನು ಮಾಡ್ತಾ ಇದ್ದೀವಿ. ಈ ಒತ್ತಡವನ್ನು ಕಳ್ಕೋಬೇಕು ಅಂದರೆ ಪ್ರತಿದಿನ ಎಲ್ಲರೂ ಕೂಡ ಇಷ್ಟಿಷ್ಟು ಶ್ರೀಗಂಧ, ಎಷ್ಟು ಒಂದು ಕಡಲೆಬೇಳೆ ಅಷ್ಟು ಗಂಧವನ್ನು ಸೇವನೆ ಮಾಡಿ. ಇಲ್ವಾ, ಶ್ರೀಗಂಧದ ಗಿಡ ಹಾಕ್ಕೊಳ್ಳಿ, 2 ಎಲೆ ಪ್ರತಿ ದಿವಸ ನೀವು ಮಾಡೋ ಟೀಗೋ ಇದಕ್ಕೋ ಹಾಕಿ ಕುದಿಸಿ ಅಡುಗೆಗೋ ಹಾಕಿ ಅದನ್ನು ಸೇವನೆ ಮಾಡ್ತಾ ಬನ್ನಿ. ಕೇವಲ ಶ್ರೀಗಂಧದ ಟೀನೂ ಮಾಡಿ ತೋರಿಸಿದ್ದೀನಿ ನನ್ನ ಶೋನಲ್ಲಿ. 2 ಎಲೆ ಹಾಕಿ ಟೀ ಮಾಡ್ಕೊಂಡು ಕುಡಿತಾ ಬನ್ನಿ. ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ. ಮಾನಸಿಕ ಒತ್ತಡ ಕಮ್ಮಿ ಆದರೆ ಬ್ಲಡ್ ಪ್ರೆಷರ್ ಸರಿಯಾಗಿರುತ್ತೆ. ಬ್ಲಡ್ ಪ್ರೆಷರ್ ಸಮನಾಗಿ ಸರಿಯಾಗಿ ರಕ್ತ ಪರಿಚಲನೆ ಆದರೆ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾರ್ಟ್ ಚೆನ್ನಾಗಿ ಸುಸ್ಥಿತಿಯಲ್ಲಿದೆ ಅಂತಂದರೆ ಅವನಿಗೆ ಅರ್ಧ ಕಾಯಿಲೆ ಬರೋದಿಲ್ಲ. ಓಕೆ. ಮರಳಿ ಸಂತೆಯವರು ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡೆದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಗೌರಿಯಮ್ಮ, ನೀವು ಮನೆ ಮುದ್ದೆ ಹೇಳ್ತಾ ಇರ್ತೀರಿ, ಜ್ಯೋತಿಷ್ಯದ ಬಗ್ಗೆ ವಿಚಾರಗಳನ್ನ ಹೇಳ್ತಾ ಇರ್ತೀವಿ, ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀವಿ. ನಿಮ್ಮ ಜೊತೆ ಯಾಕೆ ನಾನು 1 ನಿಮಿಷದ ಆಟ ಆಡಬಾರ್ದು ಅಂತ ಅನ್ನಿಸ್ತು. 1 ಮಿನಿಟ್ ಗೇಮ್ ಅಂತ. ಓಕೆನಾ? ಹೇಗಂದರೆ, ಈಗ ನಾನೊಂದಷ್ಟು ತರಕಾರಿಗಳ ಹೆಸರು ಹೇಳ್ತಾ ಹೋಗ್ತೀನಿ. ಅದು ಯಾವುದಕ್ಕೆ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ ನೀವು ತಿಳಿಸ್ಕೊಡ್ಬೇಕು. ಓಕೆನಾ? ಓಕೆ. ಈಗ ಮೊದಲನೇದಾಗಿ ಎಲ್ರಿಗೂ ಇಷ್ಟ ಆಗೋದಂದರೆ ಕ್ಯಾರೆಟ್ ಯಾವುದಕ್ಕೆ ಒಳ್ಳೆಯದು? ಕಣ್ಣಿಗೆ. ಟೊಮ್ಯಾಟೊ? ಚರ್ಮಕ್ಕೆ. ಮೂಲಂಗಿ? ಮೂಲವ್ಯಾಧಿಗೆ. ಬೆಂಡೆಕಾಯಿ? ಬುದ್ಧಿಶಕ್ತಿಗೆ. ಬೀಟ್ರೂಟ್ ಡಿಮೆನ್ಷಿಯಾ, ಮೆಮೊರಿ ಲಾಸ್ ಆಗತ್ತಲ್ಲ ವಯಸ್ಸಾಗದಾಗ, ಆ ಡಿಮೆನ್ಷಿಯಾ ಅದು ದೊಡ್ಡ ಕಾಯಿಲೆ. ಓಕೆ. ಈಗ ಆಲೂಗಡ್ಡೆ ವಾಯು ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಅದರಿಂದ ಬೆನಿಫಿಟ್ಸ್ ಏನಾದರೂ ಇದೆಯಾ ಆಲೂಗಡ್ಡೆ? ಸಣ್ಣಕ್ಕಿರೋರು ದಪ್ಪಗಾಗ್ಬೋದು. ಸೌತೆಕಾಯಿ ಸೌಂದರ್ಯವರ್ಧಕವೂ ಹೌದು, ಜೀರ್ಣಕಾರಿ. ಹಣ್ಣುಗಳ ಬಗ್ಗೆ ಕೇಳೋದಾದ್ರೆ ಪಪಾಯ? ಐಸೈಟ್. ಆ್ಯಪಲ್? ನರಗಳ ದೌರ್ಬಲ್ಯಕ್ಕೆ. ಬಾಳೆಹಣ್ಣು? ರಿಚ್ ಪೊಟ್ಯಾಷಿಯಂ, ಹಾರ್ಟ್ಗೆ ತುಂಬ ಒಳ್ಳೆಯದು. ಓಕೆ. ಇನ್ಯಾವುದಾದ್ರೂ ತರಕಾರಿ ಹಣ್ಣು ಮಿಸ್ ಮಾಡಿದ್ದೀನಾ? ಇಂಪಾರ್ಟೆಂಟ್. ಸೀಮೆ ಬದನೆಕಾಯಿ ತಿಂತಾ ಇದ್ರೆ ಶುಗರ್ ಬರಲ್ಲ. ಓಕೆ. ಹೀರೆಕಾಯಿ ತಿಂತಾ ಇದ್ರೆ ಕಣ್ಣಲ್ಲಿ ಪೊರೆ ಬರಲ್ಲ. ಸೋರೆಕಾಯಿ ತಿಂತಾ ಇದ್ರೆ BP ಜಾಸ್ತಿ ಆಗಲ್ಲ. ದಂಟಿನ ಸೊಪ್ಪು ತಿಂತಾ ಇದ್ದರೆ ಪೌಷ್ಟಿಕಾಂಶ ತುಂಬ ಇರುತ್ತೆ, ಹೆಲ್ತಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲಕಾಯಿ ಅಂತೂ ಸಾಮಾನ್ಯವಾಗಿ ಈಗಿನವರಂತೂ ನಮ್ಮ ಜನ್ರೇಷನ್ ಅವ್ರು ತಿನ್ನೋದೇ ಇಲ್ಲ ಅಂತಾರೆ. ಸೊ ಹಾಗಲಕಾಯಿ ತಿನ್ನೋದ್ರಿಂದ ವಿಷಹರವಾಗಿ ಕೆಲಸ ಆಗುತ್ತೆ. ಯಾವುದೇ ರೀತಿ ಇನ್ಫೆಕ್ಷನ್ಗಳಾಗೋದಿಲ್ಲ. ಎಲ್ರಿಗೂ ಗೊತ್ತು ಶುಗರ್ಗೆ ಒಳ್ಳೆಯದು. ಬಾಳೆದಿಂಡು ತಿನ್ನೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಹೋಗುತ್ತೆ. ಬಾಳೆಕಾಯಿ ತಿನ್ನೋದ್ರಿಂದ ನಾರಿನಾಂಶ ಯಥೇಚ್ಛವಾಗಿರೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ಓಕೆ. ಇನ್ಯಾವ್ದು ಬಿಟ್ವಿ? ಕುಂಬಳಕಾಯಿ ದಪ್ಪಗಿರೋರು ಸಣ್ಣಗಾಗ್ಬೋದು, ಸಣ್ಣಗಿರೋರು ದಪ್ಪಗಾಗ್ಬೋದು. ಬೂದ್ ಕುಂಬಳಕಾಯಿ, ಸಿಗುಂಬಳಕಾಯಿ ತಿಂತಾ ಇದ್ರೆ ಕಣ್ಣಿನ ದೃಷ್ಟಿ ಸೂಪರ್ ಆಗಿರುತ್ತೆ. ಓಕೆ. ನುಗ್ಗೆಕಾಯಿ? ನರಗಳಿಗೆ ತುಂಬ ಚೈತನ್ಯ ಕೊಡ್ತಕ್ಕಂಥದ್ದು, ಪುರುಷತ್ವ ಜಾಸ್ತಿ ಆಗುತ್ತೆ. ಓಕೆ. ಸೂಪರ್. ಟಕ್ಕಂತ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಇವಾಗ ಇನ್ನೊಂದು ವಿಚಾರ, ನೀವು ಸಿನಿಮಾ ನೋಡೋ ಅಭ್ಯಾಸ ಇದೆಯಾ ನಿಮಗೆ? ಖಂಡಿತ ನೋಡ್ತಾ ಇದ್ದೆ, ಈಗ ಕಡಿಮೆ. ಈಗ ನಿಮಗೆ ದಿವಂಗತ ಸುಬ್ರಹ್ಮಣ್ಯ ಸರ್ ಅಥವಾ ಒಟ್ಟು ನಿಮಗೆ ಸಿನಿಮಾ ಕ್ಷೇತ್ರದವರ ನಂಟು ತುಂಬ ಇದೆ. ನಿಮ್ಗೆ ಯಾವತ್ತೂ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ, ಹೇಗೆ ಅಂತ? ನನಗನ್ಸಿರ್ಲಿಲ್ಲ, ಆಕಸ್ಮಿಕವಾಗಿ ಮಾಡಿದ್ದೀನಿ ಕೂಡ. ಹೌದಾ? ಓಕೆ. ಅಂದರೆ ನೀವು ಸಂಸ್ಕೃತದ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಿರಿ ಅಂತ ಕೇಳ್ಪಟ್ವಿ, ಅದು ಹೌದಾ? ಅದ್ರ ಬಗ್ಗೆ ಹೇಳ್ಬೋದಾ? ಹೌದು, ಪದ್ಮಗಂಧಿ ಅಂತ ಸುಚೇಂದ್ರ ಪ್ರಸಾದ್ ಡೈರೆಕ್ಷನಲ್ಲಿ ಒಂದು ಪಿಕ್ಚರ್ ಆಗಿತ್ತು. ಅದರಲ್ಲಿ ಅದು 3 ಭಾಷೆಯಲ್ಲಿ ಬಂತು, ಕನ್ನಡ, ಸಂಸ್ಕೃತ, ಹಿಂದಿ. ಆ ಇದು ಪಿಕ್ಚರಲ್ಲಿ ಕಮಲಕ್ಕೆ ಸಂಬಂಧಪಟ್ಟ ಹಾಗೆ, ಪದ್ಮ ಅಂದ್ರೇನೆ ಕಮಲದ ಹೂವಿಗೆ ಸಂಬಂಧಪಟ್ಟಂತಹ ಒಂದು ಅದ್ರ ಸುತ್ತನೇ ಇರತಕ್ಕಂಥ ಒಂದು ಸಿನಿಮಾ ಅದು. ಅದರಲ್ಲಿ ನಾನು ಕಮಲದ ಹೂವು ಯಾವುದೆಲ್ಲದಕ್ಕೂ ತುಂಬ ಸೂಕ್ತವಾಗಿರ್ತಕ್ಕಂಥದ್ದು ಅಂತ ಹೇಳಿ, ಆರೋಗ್ಯದ ದೃಷ್ಟಿಯಲ್ಲಿ ಏನೆಲ್ಲ ಅದಕ್ಕೆ
ಬಳಸ್ಬೋದು, ಹೇಗೆಲ್ಲ ಬಳಸ್ಬೋದು ಅನ್ನೋದನ್ನೆಲ್ಲನೂ ಕೂಡ ಅದ್ರ ಬಗ್ಗೆ ಮಾತನಾಡಿದ್ದೀನಿ. ಅದರಲ್ಲಿ ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಕೂಡ ಡಬ್ಬಿಂಗ್ ಕೂಡ ನಾನೇ ಮಾಡಿದ್ದೀನಿ. ಹಿಂದಿಯಲ್ಲಿ ಮಾತ್ರ ಬೇರೆಯವ್ರ ಕೈನಲ್ಲಿ ಮಾತನಾಡಿಸಿದ್ದಾರೆ. ಓ ಸೂಪರ್. ಅದಲ್ದಿರ ಹಿಂದೆ ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಕಾಲೇಜು ರಂಗ ಅಂತ ಒಂದು ಸಿನಿಮಾದಲ್ಲಿ ಕೂಡ ಪಾರ್ಟ್ ಮಾಡಿದ್ದೀನಿ. ಓ ಸೂಪರ್. ಅಂದರೆ ಹಾಗೆ ಮುಂದುವರಿಸಬೇಕು ಅಂತ ಆಸಕ್ತಿ ಬರಲಿಲ್ವಾ ನಿಮಗೆ? ಖಂಡಿತ ಇಲ್ಲ, ಪುಟ್ಟಣ್ಣ ಕಣಗಾಲ್ ಅವರೇ ಕರೆದಿದ್ರು. ನನಗೆ ಕೂದಲು ತುಂಬ ಚೆನ್ನಾಗಿತ್ತು ವಯಸ್ಸಲ್ಲಿ, ಈಗಲೂ ಅಷ್ಟೇ ನಿಮಗೆ ವಯಸ್ಸಲ್ಲಿ ತುಂಬ ಚೆನ್ನಾಗಿತ್ತು. ಕ್ಯಾಮ್ರಾ ಮುಂದೆ ಒಂದು ಆ್ಯಂಗಲಲ್ಲಿ ಅವ್ರದ್ದೇ ಆದ ದೃಷ್ಟಿಕೋನದಲ್ಲಿ ನಿಲ್ಲಿಸಿ ಬರೀ ಹಿಂದ್ಗಡೆಯಿಂದನೇ ಶೂಟ್ ಮಾಡಿ ಸಪ್ರೇಟಾಗಿ ಆಮೇಲೆ ಹೇಳಿ ಕಳಿಸಿ ಕರೆದಿದ್ರು. ಓ ಆಸಕ್ತಿ ಇದೆಯಾ ಬರ್ಬೋದಾ ಅಂತ. ನಮ್ಮ ಮನೆಯಲ್ಲಿ ಇಲ್ಲಿ ಕದ್ದು ಹೋಗಿದ್ವಿ ನಾವು ಶೂಟಿಂಗಿಗೆ, ಇಲ್ಲಿ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಮನೆಗೆ ಸೇರಿಸಲ್ಲ, ಖಂಡಿತ ಬರಲ್ಲ ನಾನು ಅಂತ. ಓಕೆ. ಈಗ ಸಂಸ್ಕೃತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಗೊತ್ತಾಯಿತು. ಸಂಸ್ಕೃತದಲ್ಲಿ ಈಗ ಸೌಜನ್ಯ ಸ್ಟೋರ್ಸ್ಗೆ ಬಂದಿದ್ದೀವಿ ಅಂತ ಏನಾದರೂ ಒಂದು ಕಾನ್ವರ್ಸೇಷನ್ ಸಂಸ್ಕೃತದಲ್ಲಿ ನಿಮ್ಮ ಏನಾದರೂ ಹೇಳ್ಬೋದಾ, ಮಾತಾಡ್ಬೋದಾ? ಅಷ್ಟೊಂದು ಪಾಂಡಿತ್ಯ ಇಲ್ಲ, ಪ್ರಯತ್ನ ಮಾಡಬಹುದು ಅಷ್ಟೆ. ಖಂಡಿತ ಮಾಡಿ. ಸರ್ವೇಭ್ಯಃ ವಿದ್ವದ್ಭ್ಯಃ ಶ್ರೋತೃಭ್ಯಃ ಚ ಮಮ ಸಾದರ ಪ್ರಣಾಮಂ. ಮಮ ನಾಮ ಶ್ರೀಮತಿ ಗೌರಿ ಸುಬ್ರಹ್ಮಣ್ಯ. ಮಮ ಮುಕ್ತಿನಾಗ ಮಂದಿರಸ್ಯ ಧರ್ಮದರ್ಶಿ अस्मि. आयुर्वेदस्य चिकित्सका अस्मि. तथैव अहं ज्योतिष्यशास्त्र अभ्यासः अपि अस्मि. एवं मम त्रयः प्रमुखभूमिका अपि अस्मि. अद्य अस्मिन् संवादे अहम् आयुर्वेद ज्योतिषशास्त्रं च वदिष्यामि. सहैव पुनः एकवारः आयोजकेभ्यः श्रोतृभ्यः च मम धन्यवादः. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ. ಧನ್ಯವಾದ. ನಮಗಂತೂ ಸಂಸ್ಕೃತ್ ಸ್ಟೂಡೆಂಟ್ ಆಗಿರೋದ್ರಿಂದ ಒಂದು ಟ್ರೈ ಅಂತಂದರೆ ಮ್ಯಾಮ್ದು ಕೇಳಿಕೊಂಡು, ವೀಣಾ ಮ್ಯಾಮ್ ಪ್ಲೀಸ್ ಬೈಕೋಬೇಡಿ, ನಮ್ಮ ಸಂಸ್ಕೃತ್ ಟೀಚರ್ ಅವರು ಟ್ರೈ ಮಾಡೋದು ಏನು, ಅಹಂ ಸೌಜನ್ಯ ಸ್ಟೋರ್ಸ್. ಸಂಸ್ಕೃತ್ ಚಿಕ್ಕ ವಯಸ್ಸಲ್ಲಿ ಓದಿರೋದು, ಅಭ್ಯಾಸದಲ್ಲಿ ಇಲ್ಲ. ಸುಚೇಂದ್ರ ಪ್ರಸಾದ್ ಅವ್ರು ಕೇಳಿದಾಗಲೂ ಕೂಡ ನನಗೆ ಆಗೋದಿಲ್ಲ, ದಯವಿಟ್ಟು ಯಾರ ಕೈಲಾರು ಮಾತಾಡಿಸಿ ಹಿಂದೆ. ಕರ್ನಾಟಕದ ಜನತೆಗೆ ನಿಮ್ಮ ವಾಯ್ಸು ಚಿರಪರಿಚಿತವಾಗಿದೆ, ನಾನು ಬೇರೆಯವ್ರ ಕೈಲಿ ಮಾತಾಡ್ಸಿದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾರೋ, ನೀವೇ ಮಾತಾಡಬೇಕು ಅಂತ ಹೇಳಿ ಪಾಪ ತುಂಬ ಖುಷಿ ಆಯಿತು ಸಂಸ್ಕೃತ ಕೇಳಿ. ತುಂಬ ವರ್ಷದ ನಂತರ ಮತ್ತೆ ಕ್ಲಾಸಿಗೆ ಹೋದಂಗೆ ಆಯಿತು. ಓಕೆ, ಥ್ಯಾಂಕ್ ಯು ಅಮ್ಮ. ಈಗ ಕೂದಲು ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಿಮ್ಮ ಕೂದಲು ಇಷ್ಟಪಟ್ಟು ಒಂದು ವಿಡಿಯೋ ಮಾಡಿ ಆಫರ್ ಎಲ್ಲ ಕೊಟ್ಟಿದ್ರು ಅಂತ. ನಿಮ್ಮ ಕೂದಲು ಇವತ್ತಿಗೂ ಸೂಪರ್ ಟಚ್ ಚೆನ್ನಾಗಿದೆ. ನೋಡಿದ್ರೆ ಏನು ಯಾವ ಥರ ಕೇರ್ ಮಾಡ್ಬೋದು ಅಂತ ಅನ್ಸುತ್ತೆ, ಟಿಪ್ಸ್ ಅದ್ರ ಬಗ್ಗೆ ಹೇಳ್ಕೊಡ್ತೀರಾ? ಹುಡುಗಿರಾಗಲಿ ಬಾಫ್ ಕಟ್ ಇರಲಿ, ಲಾಂಗ್ ಹೇರ್ ಇರಲಿ, ಒಂದೇ ಚಿಂತೆ, ಹೇರ್ ಫಾಲ್ ಆಗಿದೆ, ಅದಕ್ಕೆ ಏನು ಪರಿಹಾರ ಅಂತ ಅದ್ರ ಬಗ್ಗೆ ಹೇಳಿ. ಹೇರ್ ಫಾಲ್ಗೆ ಅತ್ಯಂತ ಸುಲಭವಾದದ್ದು, ಸರಳವಾದದ್ದು, ಖರ್ಚು ಕಡಿಮೆ ಇರತಕ್ಕಂಥದ್ದು ದಂಟಿನ ಸೊಪ್ಪನ್ನು ರುಬ್ಬಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಯಾರಿಗಾದರೂ ಯಾವುದಾದ್ರೂ ಕಾಯಿಲೆಯಿಂದ ಕೂದಲು ಉದುರು ಹೋಗಿದ್ರೆ ಕಾಳು ಮೆಣಸನ್ನು ಹಾಲಿನಲ್ಲಿ ಅರೆದು ಆ ಹಾಲನ್ನು ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ತಾ ಬನ್ನಿ, ಕೂದಲು ಸೊಂಪಾಗಿ ಬೆಳೆಯುತ್ತೆ. ಅಗಸೆ ಬೀಜನ ರಾತ್ರಿ ಹಾಲಲ್ಲಿ ನೆನೆಸಿ ಬೆಳಗ್ಗೆ ನುಣ್ಣಗೆ ರುಬ್ಬಿಕೊಂಡು ಅದನ್ನು ತಲೆ ಬುಡಕ್ಕೆ ಹಚ್ಕೊಂಡು ಸ್ನಾನ ಮಾಡಿ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಮೆಂತ್ಯದ ಕಾಳನ್ನು ರಾತ್ರಿ ನೀರಲ್ಲಿ ನೆನೆಸಿ ಬೆಳಿಗ್ಗೆ ಅದನ್ನು ರುಬ್ಬಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಚಿಲ್ಕರವೆ ಸೊಪ್ಪು ಅಂತ ಸಿಕ್ಕತ್ತೆ, ಆ ಸೊಪ್ಪಿನವ್ರಿಗೆ ಹೇಳಿದ್ರೆ ತಂದು ಕೊಡ್ತಾರೆ. ಅದನ್ನು ಒಣಗಿಸಿ ಸುಟ್ಟು ಬಿಡಿ, ಬೂದಿ ಮಾಡಿ ಇಟ್ಕೊಳ್ಳಿ. ಆ ಬೂದಿನ ನೀರಲ್ಲಿ ಕದರಿ ತಲೆಯ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಅವಕಾಡೋ ಹಣ್ಣು, ಬೆಣ್ಣೆ ಹಣ್ಣು ಅಂತ ಕರಿತೀವಿ, ಬಟರ್ ಫ್ರೂಟ್, ಆ ಹಣ್ಣನ್ನು ತಿರುಳನ್ನು ನಯವಾಗಿ ಹಿಸುಕ್ಬಿಟ್ಟು ಕೂದಲ ಬುಡಕ್ಕೆ ಹಚ್ಚಿ ತಲೆಗೆ ಸ್ನಾನ ಮಾಡ್ತಾ ಬನ್ನಿ, ಕೂದಲು ಸೊಂಪಾಗಿ ಬೆಳೆಯುತ್ತೆ. ಕೂದಲು ಬೆಳೆಯೋಕ್ಕೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಪದಾರ್ಥವೇ ಸಾಕು. ಮೆಂತ್ಯದ ಸೊಪ್ಪು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಕೂದಲು ಹೇರಳವಾಗಿ ಬೆಳೆಯುತ್ತೆ. ಇದರಲ್ಲಿ ಯಾವುದಾದ್ರೂ ಮಾಡ್ಕೊಂಡು. ಸೊ ನೋಡಿದ್ರಲ್ಲ, ಯಾರಾದರೂ ಹೇರ್ ಆಯಿಲ್ ಬ್ರ್ಯಾಂಡ್ಸ್ ಅಥವಾ ಹೇರ್ ಶ್ಯಾಂಪು ಬ್ರ್ಯಾಂಡ್ ಇದ್ದರೆ ಮೇಡಮ್ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತೊಗೊಳ್ಳಿ, ನಿಮ್ಮ ಬ್ರ್ಯಾಂಡ್ ಕೂಡ ಸೊಂಪಾಗಿ ಬೆಳೆಯುತ್ತೆ. ಓಕೆ ಮೇಡಮ್, ಇನ್ನೊಂದು ಕಾಮನ್, ಈಗ ಚಿಕ್ಕ ಏಜಲ್ಲೂ ಕೂಡ ಬಿಳಿ ಕೂದಲಾಗೋದನ್ನು ಕೇಳಿದ್ದೀವಿ. ಕೆಲವರು ರಿವರ್ಸ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ, ಅಥವಾ ಏನಾದರೂ ರಿವರ್ಸ್ ಮಾಡೋಕ್ಕೆ ಸಾಧ್ಯ ಇದೆಯಾ, ಅಥವಾ ಕಡಿಮೆ ಅಂದರೆ ಈಗ ಶುರು ಆಗಿದೆ 4-5 ಕೂದಲು, ಇನ್ನು ಮುಂದೆ ಹೆಚ್ಚಾಗದೇ ಇರೋ ಹಾಗೆ ನೋಡ್ಕೊಳ್ಬೋದಾ, ಆ ಥರ ಏನಾದರೂ ಇದೆಯಾ? ಕಾರಣ
ಹರಳೆಣ್ಣೆ ಬಳಕೆ ಮಾಡೋದನ್ನು ಬಿಟ್ವಿ ನಾವು. ಹ್ಮ್ ಮೊದಲಿಗೆಲ್ಲನೂ ಕೂಡ ಹರಳೆಣ್ಣೆನೇ ತಲೆಗೆ ಸ್ನಾನ ಅಂದರೆ ಹರಳೆಣ್ಣೆ ಅನ್ನೋದು ಒಂದು ಕಾಲ ಇತ್ತು. ಯಾವಾಗ ಅದನ್ನು ಬಿಟ್ಟರು ಅವಾಗಿಂದನೇ ಎಲ್ಲರಿಗೂ ಕೂಡ ಬಿಳಿ ಕೂದಲಿನ ಸಮಸ್ಯೆ ಶುರುವಾಗಿದ್ದು. ನಮಗೆಲ್ಲ ಸುಮಾರು 50-55 ವರ್ಷ ಆದರೂ ಒಂದೇ ಒಂದು ಬಿಳಿ ಕೂದಲು ಬಂದಿರಲಿಲ್ಲ. ಗೊತ್ತಾಯ್ತಾ? ಯಾಕೆ ಅಂದರೆ ನಾವು ಪ್ರತಿ ವಾರ ಹರಳೆಣ್ಣೆ ಸ್ನಾನ ಮಾಡ್ತಾ ಇದ್ವಿ. ದಯಮಾಡಿ ಎಲ್ಲರೂ ಕೂಡ ಕ್ಯಾಸ್ಟರ್ ಆಯಿಲ್ ಅನ್ನ ಯೂಸ್ ಮಾಡಿ ಪ್ರತಿ ವಾರಕ್ಕೆ ಒಮ್ಮೆ ತಲೆಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ಕೂದಲು ದೀರ್ಘಕಾಲದವರೆಗೆ ಕಪ್ಪಾಗಿರುತ್ತೆ. ಕೆಲವರು ತುಂಬಾ ಶೀತ ನನ್ಗೆ ಹಚ್ಚಿದ ತಕ್ಷಣ ನೆಗಡಿ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಬಿಸಿ ಮಾಡಿ ಹಚ್ಚಬೇಕು, ಬಿಸಿಯಾಗಿ ಹಚ್ಕೋಬೇಕು ಎಣ್ಣೆನ. ಎಲ್ಲದಕ್ಕೂ ತುಂಬಾ ಹೊತ್ತು ಕಾಯೋದು ಬೇಡ, ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡ್ಲಿ. ತೀರಾ ಆಗೋದೇ ಇಲ್ವಾ, ಅಂಗಾಲಿಗೆ ಅರ್ಧ ಚಮಚ ಹರಳೆಣ್ಣೆ ತೆಗೆದು ಚೆನ್ನಾಗಿ ಹಚ್ಚಿ ಉಜ್ಬಿಡಿ. ಅದನ್ನ ಉಜ್ಬಿಟ್ಟು ಬಿಟ್ಬಿಡಿ. ರಾತ್ರಿ ಬೆಳಗ್ಗೆ ಎದ್ದು ಕಾಲು ತೊಳ್ಕೊಳ್ಳಿ. ಹಂಗೆ ಮಾಡಿದ್ರು ಕೂಡ ಅಂಗಾಲಿಗೆ ಎಂತಹ ಶಕ್ತಿ ಇದೆ ಅಂದ್ರೆ ಎಲ್ಲವನ್ನು ಕೂಡ ತಲೆಯ ನೆತ್ತಿಯವರೆಗೂ ಅದನ್ನ ಟ್ರಾನ್ಸ್ಫರ್ ಮಾಡುವಷ್ಟು ಶಕ್ತಿ ಅಂಗಾಲಿಗಿದೆ. ಅದಕ್ಕೆ ಅಂಗಾಲನ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳೋದು. ಹಿಂದೆ ಎಲ್ಲೇ ಬೀದಿಯಿಂದ ಹೊರಗಡೆ ಹೋಗಿ ಬಂದ್ರು ಕೂಡ ಕಾಲು ತೊಳ್ಕೊಂಡು ಒಳಗೆ ಬನ್ನಿ ಅನ್ನೋರು. ಹೊರಗಡೆ ಹೋದಾಗ್ಲೇನೆ ಏನಾದ್ರೂ ಮಲಿನತೆಗಳು ಕಾಲಿಗೆ ಅಂಟಿರುವಂತ ಸಾಧ್ಯತೆ ಇರುತ್ತೆ. ಅದನ್ನ ಸ್ವಚ್ಛ ಮಾಡ್ಕೊಂಡು ಮನೆ ಒಳಗೆ ಬಂದಾಗ ಅರ್ಧ ಸಮಸ್ಯೆ ಬಿಡುಗಡೆ ಆಗುತ್ತೆ. ಈಗ ಅಭ್ಯಾಸ ಎಲ್ಲ ಇಲ್ಲ. ಎಲ್ಲಿಂದೆಲ್ಲಿಗೆ ನಾವೇನು ಶೂಸ್ ಹಾಕೊಂಡಿದೀವಿ, ಚಪ್ಪಲಿ ಹಾಕೊಂಡಿದೀವಿ. ಆ ಶೂಸ್ ಅಲ್ಲಿ ಚಪ್ಪಲಿಲಿ ಎಷ್ಟಿದೆ ಅನ್ನೋದೇ ಗೊತ್ತಿಲ್ಲ. ಅಷ್ಟು ಸಮಸ್ಯೆಗಳಿದೆ ಇರುತ್ತೆ. ನಾವೀಗ ಹುಡುಗಿಯರದ್ದು ಹೆಂಗಸರದ್ದು ಏನಂದ್ರೆ ಕೂದಲನ್ನ ಅವಾಗವಾಗ ಟ್ರಿಮ್ ಮಾಡ್ಕೊಳ್ತಾ ಇದ್ರೆ ಉದ್ದ ಬೆಳೆಯುತ್ತೆ ಅಂತ. ಒಂಚೂರು ಬಂದಿರುತ್ತೆ, ಮತ್ತೆ ಟ್ರಿಮ್ ಮಾಡ್ತೀವಿ, ಮತ್ತೆ ಸಿಕ್ಕಾಗುತ್ತೆ. ಅದು ಬೆಳೆಯಲ್ಲ, ನಾವು ಬಿಡಲ್ಲ, ಹಂಗಾಗ್ತಾ ಇದೆ. ಸೊ ಫುಡ್ಡಲ್ಲಿ ಏನಾದರೂ ಇಂಟೇಕ್ ತಗೊಳ್ಬೋದಾ ನಾವು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ? ಖಂಡಿತ ಫುಡ್ ತುಂಬಾ ಮುಖ್ಯನೇ ಆಗತ್ತೆ. ಯಾಕೆಂದ್ರೆ ಒಳಗಡೆ ಸ್ಟಫ್ ಇದ್ರೇನೆ ಹೊರಗಡೆ ಬರೋದು. ನಾವ್ ಯಾವ್ದೋ ಒಂದು ಗಿಡಕ್ಕೆ ಗೊಬ್ಬರನ ತುದಿಗೆ ಹಾಕಲ್ಲ, ಬುಡಕ್ಕೆ ಹಾಕೋದು. ಬುಡದನೆ ಎಳ್ಕೊಂಡು ಅದನ್ನ ತುದಿ ತನಕ ಟ್ರಾನ್ಸ್ಫರ್ ಮಾಡೋದು. ಈಗ ಎಲ್ರು ಮಾಡೋದು ಬುಡ ಕತ್ತರಿಸೋದು. ಬುಡ ಕತ್ತರಿಸಿದ ಕ್ಷಣಕ್ಕೆ ಎಷ್ಟು ಕಟ್ ಮಾಡಿರ್ತೀವೋ ಅಷ್ಟು ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದೇ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಬುಡದ ಭಾಗಕ್ಕೆ ನಾವೇನಾದ್ರೂ ಕೊಡಬೇಕು, ಒಳಗಡೆಗೆ ಕೊಡಬೇಕು. ಪೌಷ್ಟಿಕಾಂಶ ಒಳಗಡೆ ಇರಬೇಕು, ಕ್ಯಾಲ್ಸಿಯಂ ಅಂಶ ಚೆನ್ನಾಗಿರ್ಬೇಕು, ವಿಟಮಿನ್ B12, B1, B2 ನಲ್ಲಿ ಸುಮಾರು B ನಲ್ಲಿ ಏನೇನಿದೆ ಎಲ್ಲವೂ ಕೂಡ ಕೂದಲ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಏನೂ ಇಲ್ಲ, ಹೀರೆಕಾಯಿ, ಸೌತೆಕಾಯಿ, ಸೋರೆಕಾಯಿ ರಸ ಕುಡಿತಾ ಇದ್ರೆ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಏನೋ ತುಂಬ ಬರೀ ಕೂತ್ಕೊಂಡು ಬಾದಾಮಿನೇ ತಿನ್ನಬೇಕು ಅನ್ನೋ ಕಾನ್ಸೆಪ್ಟ್ ಬೇಡ. ದಂಟಿನ ಸೊಪ್ಪನ್ನು ಸರಿಯಾಗಿ ಬಳಕೆ ಮಾಡ್ತಾ ಬಂದರೆ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹೆಚ್ಚೆಚ್ಚು ಅಲಂಕಾರಕ್ಕೆ ಉದುರಿಸೋದಲ್ಲ, ಕೊತ್ತಂಬರಿ ಸೊಪ್ಪಿಂದ ಒಂದು ಲೋಟ ಜ್ಯೂಸ್, ಸಣ್ಣದಾಗಿ ಒಂದು ಕಾಫಿ ಲೋಟದಷ್ಟು ಪ್ರತಿನಿತ್ಯ 1 ತಿಂಗಳು ಕುಡೀರಿ. ನಿಮ್ಮ ಕೂದಲು ತಲೆಯಿಂದ ಒಂದು ಕೂದಲು ಕೆಳಗೆ ಉದುರಲ್ಲ. ಕೊತ್ತಂಬರಿ ಸೊಪ್ಪಿಗೆ ಅಷ್ಟು ಶಕ್ತಿ ಇದೆ. ನಾವು ಅಲಂಕಾರಕ್ಕೆ ಪರಿಮಳಕ್ಕಾಗಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀವಿ. ಇವತ್ತು ಕೊತ್ತಂಬರಿ ಸೊಪ್ಪಿನ ಔಷಧ ಬೇಕಾದಷ್ಟಿದೆ. ಅದ್ರದ್ದು ಒಂದು ಇಂಪಾರ್ಟೆನ್ಸ್ ಅಂದ್ರೆ ಇಂಥದಕ್ಕೆ ಇದು ಸಿಕ್ಕಾಪಟ್ಟೆ ಒಳ್ಳೇದು ಅನ್ನೋದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಕಿಡ್ನಿಯನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳಿರಿ, ಜ್ಯೂಸ್ ಮಾಡಿ ಕುಡೀರಿ. 8 ದಿವಸ ಕುಡೀರಿ. ನಿಮ್ಮ ಕಿಡ್ನಿಯಲ್ಲಿ ಏನೇನು ಉಳಿದಿದ್ರು ಎಲ್ಲ ಕ್ಲೀನಾಗಿ ಹೋಗುತ್ತೆ. ಯಾರು ಹೆಚ್ಚು ಮಾತ್ರೆಗಳನ್ನ ಸೇವನೆ ಮಾಡ್ತಾರೆ ಅಂಥವ್ರಿಗೆ ಕಿಡ್ನಿಯಲ್ಲಿ ಎಲ್ಲ ಹೋಗಿ ಸೆಟಲ್ ಆಗಿರುತ್ತೆ. ಅದು ಆಚೆ ಹೋಗೋಕ್ಕೆ ದಾರಿನೇ ಇರೋದಿಲ್ಲ. ಹಾಗಾಗಿ ಅವಾಗ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಕುಡಿಬೇಕು. ಅಂದ್ರೆ ಹೇಗೆ ಅದು ಕುದಿಸಿ ಮಾಡೋದು? ಸುಮ್ಮನೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳಿಬೇಕು. ಅಂದ್ರೆ ಇವಾಗ ಬರುವಾಗಲೇ ಸೊಪ್ಪಲ್ಲೇ ಬೇಕಾದಷ್ಟು ಗಲೀಜಿರುತ್ತೆ. ಚೆನ್ನಾಗಿ ಬಿಸಿ ನೀರಿನಲ್ಲಿ ತೊಳಿಬೇಕು. ತೊಳೆದ್ಬಿಟ್ಟು ಕತ್ತರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಒಂಚೂರು ನೀರು ಹಾಕಿ ಚೆನ್ನಾಗಿ ರುಬ್ಬಿ ಫಿಲ್ಟರ್ ಮಾಡ್ಕೊಂಡು ಆ ರಸ ಕುಡೀರಿ. ಅದಕ್ಕೇನು ಮಾಡ್ಬೇಕಾಗಿಲ್ಲ. ಅದೇನಾದ್ರೂ ಬೆಳಗ್ಗೆ ರಾತ್ರಿ ಇಂಥ ಟೈಮಲ್ಲಿ ಕುಡಿಬೇಕು? ಎನಿ ಟೈಮ್ ಬಿಫೋರ್ ಫುಡ್ ಒಳ್ಳೇದು. ಬೆಳಿಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್, ಬಿಫೋರ್ ಲಂಚ್, ಬಿಫೋರ್ ಡಿನ್ನರ್, ಎನಿ ಟೈಮ್ ಬಿಫೋರ್. ಇನ್ನು ಕೂದಲಿನ ವಿಚಾರಕ್ಕೆ ಬಂದರೆ ನಾನು ಯಾಕೆ ಅಷ್ಟು ಪರ್ಟಿಕ್ಯುಲರ್ ಕೇಳ್ತಾ ಇದ್ದೀನಿ ಅಂದರೆ, ನಂಗೆ ಮುಂಚೆ ತುಂಬ ಚೆನ್ನಾಗಿತ್ತು ಕೂದಲು. ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿ ಹೋಯಿತು, ಆಮೇಲೆ ತೆಳ್ಳಗಿದೆ ಅಂತ ಕಟ್ ಮಾಡಿಸಿ ಇವಾಗ ಈ ಲೆಂತ್ಗೆ ಬಂದ್ಬಿಟ್ಟಿದೆ. ಸೊ ನಂತರ ತುಂಬ ಜನ ಕೆಮಿಕಲ್ ಟ್ರೀಟ್ ಮಾಡಿಸಿ ಕೂದಲು ಹಾಳು ಮಾಡ್ಕೊಂಡಿದ್ರೆ ಅವರಿಗೆ ಏನು ರೆಮಿಡಿ ಹೇಳ್ತೀರಾ? ಅಂದರೆ ವಾಲ್ಯೂಮ್ ಕಡಿಮೆ ಆಗ್ಬಿಟ್ಟಿರುತ್ತಲ್ಲ ಸ್ಟ್ರೈಟ್ನಿಂಗ್ ಎಲ್ಲ. ಹೇಳಿದ್ನಲ್ಲ, ಕಾಳುಮೆಣಸು ಅದ್ಭುತವಾದದ್ದು. ಅಥವಾ ಶುಂಠಿ, ಯಾವ್ದಾದ್ರು 1-2 ಬೇಡ. ಮತ್ತೆ ನಾವು ಇಷ್ಟೊಂದು ಹೇಳಿದೆ ಅಂತ ಕೆಲವರು ಏನ್ ಮಾಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಯಾವುದೇ ಒಂದನ್ನ ಆಯ್ಕೆ ಮಾಡ್ಕೋಬೇಕು, ಅದನ್ನ ಸತತವಾಗಿ ಮಾಡಬೇಕು. ಅವಾಗ ಮಾತ್ರನೇ ಅದು ರಿಸಲ್ಟ್ ಕೊಡೋದು. ಕಾಳುಮೆಣಸಿನ ಹಾಲಲ್ಲಿ ಅರಿಬೇಕು, ಫಿಲ್ಟರ್ ಮಾಡ್ಕೊಳ್ಳಿ. ಆ ಹಾಲನ್ನ ಮಾತ್ರ ತಲೆಯ ಬುಡಕ್ಕೆ ಹತ್ತಿಯ ಸಹಾಯದಿಂದ ಹಚ್ಕೊಳ್ಳಿ. ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನ, ತಲೆ ತೊಳ್ಕೊಳ್ಳಿ.
ಎಷ್ಟು ಅದ್ಭುತವಾದ ಕೂದಲು ಬರುತ್ತೆ. ಎಲ್ಲೆಲ್ಲಿ ಪೋರ್ಸ್ ಹಾಗೆ ಖಾಲಿ ಉಳಿದೋಗಿರುತ್ತೆ ಆ ರಂಧ್ರಗಳಿಂದ ಹೊಸ ಕೂದಲು ಬರೋದಕ್ಕೆ ಶುರುವಾಗತ್ತೆ. ಈಗ ಕೆಲವು ಸಲ ಒಂದು ಕಾಯಿನ್ ತರ ಪ್ಯಾಚ್ ತರ ಕೂದಲು ಉದುರೋಗಿರುತ್ತಲ್ಲ, ಅದಕ್ಕೂ ಹೆಲ್ಪ್ ಆಗುತ್ತೆ. ಇದು ಅವರು ಟ್ರೈ ಮಾಡ್ಬೋದು. ಅದಕ್ಕಾಗಲ್ಲ, ಅದೇ ಬೇರೆ. ಅದು ಒಂಥರ ವರ್ಮ್ಸ್. ಅದು ಅದಕ್ಕೆ ಈ ಬೀದಿಲೆಲ್ಲ ಬಿಟ್ಟಿರುತ್ತಲ್ಲ ಮರ, ಹೊಂಗೆ ಮರದ ಹೂವನ್ನ ತಗೋಬೇಕು. ಹೂವನ್ನ ಚೆನ್ನಾಗಿ ಅರೆದು ಪೇಸ್ಟ್ ಮಾಡಬೇಕು. ಆ ಪೇಸ್ಟನ್ನ ಗಟ್ಟಿ ಪೇಸ್ಟನ್ನೇ ತೆಗೆದು ಆ ಜಾಗಕ್ಕೆ ಮೆತ್ತ ಬಿಡ್ಬೇಕು, ಬಿಟ್ಬಿಡ್ಬೇಕು. 1 ಗಂಟೆ ಬಿಟ್ಟು ತೆಗೆದು ಬಿಡ್ಲಿ. ಆ ತರ ಪ್ರತಿದಿನ ಮಾಡ್ತಾ ಬಂದ್ರೆ ಆ ಜಾಗದಲ್ಲಿರೋ ವರ್ಮ್ಸ್ ಎಲ್ಲ ಸಾಯುತ್ತೆ, ಹೊಸ ಕೂದಲು ಬರುತ್ತೆ. ಎಷ್ಟು ವರ್ಷ ಆಗಿದ್ರು ವರ್ಕ್ ಆಗುತ್ತೆ. ಎಷ್ಟು ವರ್ಷ ಆಗಿದ್ರು ಬರುತ್ತೆ. ಓಕೆ. ಈ ಮೀಸಲ್ಲಿ ಗಡ್ಡದಲ್ಲೆಲ್ಲ ಕೆಲವ್ರಿಗೆ ಇಷ್ಟಿಷ್ಟಗಲ ಉದುರೋಗ್ಬಿಟ್ಟಿರುತ್ತೆ, ಆ ಜಾಗದಲ್ಲಿ ಕೂದಲೇ ಬರ್ತಾ ಇರಲ್ಲ. ಆ ಥರದವರೆಲ್ಲ ತುಂಬಾ ಜನ ಬರ್ತಾರೆ ನನ್ನ ಹತ್ರ, ಅದರಿಂದ ಗೊತ್ತು. ಅವ್ರಿಗೂ ಅಷ್ಟೇ ಇದೇ ಟ್ರೀಟ್ಮೆಂಟ್. ನಾವು ಅದಕ್ಕೆ ಮೂಲಿಕೆಯಲ್ಲಿ ಬೇಕಾದಷ್ಟು ಔಷಧಿ ಮಾಡ್ತೀವಿ, ಬಟ್ ಅವರೇ ಮಾಡ್ಕೊಳ್ಳುವಾಗ ಇದು ಸರಳವಾಗಿರೋದನ್ನ ಮಾತ್ರ ನಾನು ಹೇಳಿರ್ತೀನಿ. ಓಕೆ, ಸೂಪರ್. ನೀವು ಹೇಳಿದ್ರೆ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ. ನೋಡ್ತಾ ಇರೋ ನೀವು ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾಗರ ಪಂಚಮಿ ಯಾವಾಗ ಮಾಡ್ತೀವಿ? ಶ್ರಾವಣ ಮಾಸದಲ್ಲಿ ಮಾಡ್ತೀವಿ. ಯಾಕೆ ಬೇರೆ ತಿಂಗಳಲ್ಲಿ ಮಾಡಲ್ಲ ಅಂತಂದರೆ, ಹಾವು ನಿಜವಾಗ್ಲೂ ಹಾಲನ್ನು ಕುಡಿಯುತ್ತಾ ಅಂತ ತುಂಬ ಅನ್ಸುತ್ತೆ. ಕೆಲವರು ಕಲ್ಲನಾಗರಕ್ಕೆ ಹಾಲು ಎರಿಬೇಡಿ, ಅದ್ರ ಬದಲು ಮಕ್ಕಳಿಗೆ ಕುಡಿ ಅಂತ ಹೇಳೋದನ್ನು ಕುಡಿದಿದ್ದು. ಹಾವನ್ನ ಸಾಯಿಸಿದ್ರೆ ನಾಗದೋಷ ಬರುತ್ತೆ ಅಂತ ಹೇಳೋದನ್ನು ಕೇಳಿದ್ವಿ. ಹೌದಾ? ಹೇಗದು? ಒಬ್ಬರು ಜಾತಕ ತೋರ್ಸೋಕ್ಕೆ ಒಂದ್ಸಲ ಬಂದಿದ್ರು. ತುಂಬ ಪ್ರಬಲವಾದ ನಾಗದೋಷ ಇದೆ, ತಕ್ಷಣದಲ್ಲಿ ಪರಿಹಾರ ಮಾಡ್ಕೊಳ್ಳಿ ಮಾಮೂಲಿ ಹೇಳೋ ಥರ ಹೇಳಿದ್ದೆ. ಹೋದರೂ ಅವರು ಮಾಡಲಿಲ್ಲ ಪರಿಹಾರ. ತಿಂಗಳಿಗೊಂದೊಂದರಂತೆ ಸಾವಾಯಿತು. ದಯವಿಟ್ಟು ಏನು ಮಾಡಬೇಕು ಅಂತ ಹೇಳಿ